ಅಣ್ಣ 20 ರೂಪಾಯಿ ಇದೆ ನೋಡಿ. ಸರಣ್ಣ ಆಯ್ತು. ಇವ್ನು ಅವನೇ ಅಲ್ಲ. ಏಯ್ ನಿಂದ್ರು ಒಂದು ನಿಮಿಷ, ಇಳಿಯೋ ಕೆಳಗಡೆ. 2 ದಿನ ಕೆಳಗಡೆ ನಿನ್ನ ಗಾಡಿಯಲ್ಲಿ ಬಂದಾಗ ನನ್ನ ಪರ್ಸ್ ಮಿಸ್ ಆಗಿ ಹೋಗಿದ್ದೆ. ಪರ್ಸ್ ಸಿಕ್ಕಿದಂತ ಸೈಲೆಂಟ್ ಆಗಿ ಹಾಕೊಂಡು ಹೋಗಿದ್ದೀಯಾ? ಇಲ್ಲ ಅಂತ ಹೇಳಕ್ ಹೋಗ್ಬೇಡ. ಗಾಡಿಯಿಂದ ಕೆಳಗೆ ಇಳಿಬೇಕಾದ್ರೆ 10-20 ರೂಪಾಯಿ ಕಡಿಮೆ ಕೊಟ್ಟರೆ ತಗೊಳಲ್ಲ ನೀವು. ನಾ ಪರ್ಸ್ ಸಿಕ್ಕಿದ್ರೆ ಸುಮ್ಮನೆ ಬಿಡ್ತೀಯ ನೀನು? ಸರ್ ಒಂದು ನಿಮಿಷ. ಇದೇ ತಾನೇ ನಿಮ್ಮ ಪರ್ಸು? ನಾನು 2 ದಿನದಿಂದ ನಿಮ್ಮನ್ನು ಹುಡುಕ್ತಾನೆ ಇದ್ದೀನಿ ಸರ್. ಈ ಪರ್ಸಲ್ಲಿ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಇತ್ತು. ಆ ಅಡ್ರೆಸ್ ನೋಡ್ಕೊಂಡು ನಿಮ್ಮ ಮನೆ ಹತ್ರ ಬಂದಿದ್ರೆ ನಿಮ್ಮ ಮನೆ ಖಾಲಿ ಮಾಡಿದ್ರೆ ಅಂತ ಗೊತ್ತಾಯ್ತು. ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋಣ ಅಂದ್ರೆ ನಂಬರ್ನೂ ಸಿಕ್ಕಿಲ್ಲ. ಹೌದು ಸರ್, ನೀವು ಹೇಳಿದ್ ನಿಜಾನೇ. ನಮ್ಗೆ 10-20 ರೂಪಾಯಿ ಕೊಟ್ಟಿಲ್ಲ ಅಂದ್ರೆ ನಾವು ಸುಮ್ಮನೆ ಇರಲ್ಲ. ಅದರಲ್ಲೂ ಈ ಆಟೋನ ಬಾಡಿಗೆಗಂತ ತಗೊಂಡ್ಬಂದಿರ್ತೀವಿ. ಅದರಲ್ಲಿ ಈ ಗ್ಯಾಸ್ ಪೆಟ್ರೋಲ್ ಅಂತ ತೆಗೆದ್ರೆ ನಮಗೆ ಮಿಗ್ಲೋದು ಅದೇ 10-20 ರೂಪಾಯಿ ಸರ್. ನಾವು ಆಟೋದವರು ಕಾಸಿಗೆ ಇಷ್ಟಪಡ್ತೀವಿ, ಆದರೆ ನಾವು ದುಡ್ದಿರೋ ದುಡ್ಡಲ್ಲಿ ಕಂಡೋರ್ ದುಡ್ಡಿಗಲ್ಲ. ತಗೊಳ್ಳಿ ಸರ್, ನಿಮ್ಮ ದುಡ್ಡು ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದಾವೆಲ್ಲ ನೋಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮತ್ತು ಫಾಲೋ ಮಾಡೋದನ್ನ ಮರಿಬೇಡಿ.